ಸ್ನೇಹಿತರೆ, ನಿಮಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 809 ವರ್ಷಗಳ ಹಿಂದೆ ನಿರ್ಮಿತವಾದ ಭವ್ಯವಾದ ಆಲಯವಿದು. ಕಣ್ಹಾಯಿಸಿದಷ್ಟು ದೂರಕ್ಕೂ ಈ ದೇಗುಲದ ವಾಸ್ತುಶಿಲ್ಪ ಕಲಾವೈಭೋಗವೇ ನಮ್ಮ ಕಣ್ಣಿನಲ್ಲಿ ನಳನಳಿಸುತ್ತೆ. ಅಲ್ಲದೆ ಭೂಕಂಪಕ್ಕೂ ಸೆಡ್ಡು ಹೊಡೆದು ಇಂದಿಗೂ ತನ್ನ ಅಸ್ತಿತ್ವವನ್ನು ಜಗತ್ತಿಗೆ ಸಾರಿ ಹೇಳುತ್ತಿರೋ ಈ ದೇಗುಲದ ನಿರ್ಮಾಣಕ್ಕೆ ಬಳಸಿದ್ದು ಸಾಮಾನ್ಯ ಕಪ್ಪು ಶಿಲೆಯ ಕಲ್ಲುಗಳನ್ನಲ್ಲ, ಬದಲಾಗಿ ನೀರಿನಲ್ಲಿ ತೇಲೋ ಕಲ್ಲುಗಳಿಂದ ಈ ಆಲಯ ನಿರ್ಮಾಣವಾಗಿದೆ ಅನ್ನೋ ವಿಷಯವಿದೆಯಲ್ಲ, ಇದು ನಿಜಕ್ಕೂ ನಮ್ಮನ್ನ ಅಚ್ಚರಿಗೀಡು ಮಾಡುತ್ತೆ. ಇಷ್ಟು ಮಾತ್ರವಲ್ಲ, ಈ ದೇಗುಲದಲ್ಲಿದೆ ಇಂದಿನ ಕಾಲದಲ್ಲಿ ಬಳಕೆಯಾಗ್ತಿರೋ ಆಪ್ಟಿಕಲ್ ಇಲ್ಯೂಷನ್ ಅನ್ನೋ ಆಧುನಿಕ ತಂತ್ರಜ್ಞಾನದ ಬಳಕೆಯ ಬಗೆಗಿನ ಮಾಹಿತಿ. ಹಾಗಾದ್ರೆ ಅನೇಕ ಅಚ್ಚರಿಗಳನ್ನ ಒಳಗೊಂಡಿರೋ ಆ ದೇಗುಲವಾದ್ರೂ ಯಾವುದು, ಅಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿವೆ ಅನ್ನೋದರ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ಸಾಮಾನ್ಯವಾಗಿ ಎಲ್ಲ ದೇಗುಲಗಳನ್ನ ಆ ದೇವಾಲಯದಲ್ಲಿರುವ ಪ್ರಧಾನ ದೇವರ ಹೆಸರಿನಿಂದ ಕರೆಯಲಾಗುತ್ತೆ. ಆದರೆ ನಾವಿವತ್ತು ನಿಮಗೆ ಮಾಹಿತಿ ನೀಡೋಕೆ ಬಂದಿದ್ದೀವಲ್ಲ, ಆ ದೇಗುಲವನ್ನ ಕರೆಯೋದು ಅಲ್ಲಿ ನೆಲೆಸಿರೋ ಪರಮಾತ್ಮನ ಹೆಸರಿನಿಂದ ಅಲ್ಲ, ಬದಲಾಗಿ ತನ್ನ ಕೈಚಳಕದ ಮೂಲಕ ಕೆತ್ತಿರೋ ಶಿಲ್ಪಿಯ ಹೆಸರಿನಿಂದ ಈ ಆಲಯವನ್ನ ಕರೆಯಲಾಗುತ್ತೆ. ಅಷ್ಟಕ್ಕೂ ಆ ದೇವಾಲಯ ಯಾವುದು ಅಂತೀರಾ? ಅದುವೇ ತೆಲಂಗಾಣ ರಾಜ್ಯದ ಮುಲುಗು ಜಿಲ್ಲೆಯಲ್ಲಿರೋ ರಾಮಪ್ಪ ದೇವಾಲಯ. ಇಡೀ ವಿಶ್ವದಲ್ಲಿ ಶಿಲ್ಪಿಯ ಹೆಸರಿನಿಂದ ಕರೆಯುತ್ತಿರೋ ಏಕೈಕ ದೇವಾಲಯವಿದು. ಈ ದೇವಾಲಯವನ್ನು ಕ್ರಿಸ್ತಶಕ 1213 ಸಮಯದಲ್ಲಿ ಕಾಕತೀಯ ವಂಶದ ಪ್ರಸಿದ್ಧ ದೊರೆಯಾದ ಗಣಪತಿ ದೇವನ ಆಡಳಿತಾವಧಿಯಲ್ಲಿ ನಿರ್ಮಿಸಲಾಗಿದ್ದು, ಗಣಪತಿ ದೇವನ ದಂಡಾಧಿಕಾರಿಯಾದ ರೆರ್ಚಲ ರುದ್ರನು ರಾಮಪ್ಪ ಎಂಬ ಪ್ರಧಾನ ಶಿಲ್ಪಿಯ ನೇತೃತ್ವದಲ್ಲಿ ಈ ಆಲಯವನ್ನು ನಿರ್ಮಿಸಿದ್ದಾನೆ. ಈ ಆಲಯದ ಆರಾಧ್ಯ ದೈವನಾದ ರುದ್ರೇಶ್ವರ ದೇವನ ಲಿಂಗವಂತೂ ಅತ್ಯದ್ಭುತವಾಗಿದ್ದು, ಪರಶಿವನ ಸನ್ನಿಧಾನದಲ್ಲಿ ಕಾಲ ಕಳೆಯುವುದು ಕೂಡ ಬದುಕಿನ ಸಾರ್ಥಕ ಕ್ಷಣಗಳಲ್ಲಿ ಒಂದಾಗಿದೆ. ಇನ್ನು ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ನಮಗೆ ಬೃಹತ್ ಕಲ್ಲು ಬಂಡೆಗಳನ್ನು ಬಳಸಿ ಅಥವಾ ಬಳಪದ ಕಲ್ಲುಗಳನ್ನು ಬಳಸಿ ನಿರ್ಮಿಸಿರೋ ದೇವಾಲಯಗಳು ಕಾಣಸಿಗುತ್ತವೆ. ಆದರೆ ರಾಮಪ್ಪ ದೇವಾಲಯ ಮಾತ್ರ ಇತರ ಎಲ್ಲ ದೇವಾಲಯಗಳಿಗಿಂತ ತುಂಬಾನೇ ಭಿನ್ನವಾಗಿದೆ. ಯಾಕಂದರೆ ಈ ಆಲಯದ ತಳಭಾಗವನ್ನು ಮರಳುಗಲ್ಲಿನಿಂದ ನಿರ್ಮಿಸಿದರೆ ಆಲಯದ ಗೋಪುರವನ್ನು ನೀರಿನಲ್ಲಿ ತೇಲುವಂತಹ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಈ ರೀತಿ ಬೇರೆ ಯಾವ ದೇವಾಲಯದ ಗೋಪುರಗಳನ್ನು ಕೂಡ ನೀರಿನಲ್ಲಿ ತೇಲುವಂತಹ ಕಲ್ಲುಗಳನ್ನು ಬಳಸಿ ನಿರ್ಮಿಸಲಾಗಿಲ್ಲ ಎಂದೇ ಹೇಳಬಹುದು. ಅಲ್ಲದೆ ಯಾವುದಾದ್ರೂ ಸ್ಥಳದಲ್ಲಿ ಜೋರಾಗಿ ಭೂಕಂಪವಾದರೆ ಆ ಸ್ಥಳದಲ್ಲಿ ನಿರ್ಮಿತವಾಗಿರೋ ಕಟ್ಟಡಗಳು ಧರೆಗುರುಳಿ ಬಿಡುತ್ತವೆ. ಆದರೆ ಅಚ್ಚರಿಯ ಸಂಗತಿ ಏನು ಗೊತ್ತಾ? ಈ ದೇವಾಲಯವು 3ರಿಂದ 4 ಬಾರಿ ಭೂಕಂಪಕ್ಕೆ ಒಳಗಾಗಿದ್ರೂ ಕೂಡ ಕಿಂಚಿತ್ತೂ ಹಾನಿಗೊಳಗಾಗದೆ ಇಂದಿಗೂ ನಮಗೆ ಕಾಣಲು ಸಿಗುತ್ತಿದೆ ಅನ್ನೋದು. ಇಷ್ಟು ಮಾತ್ರವಲ್ಲ, 17ನೇ ಶತಮಾನದಲ್ಲಿ ದೊಡ್ಡ ಭೂಕಂಪವಾದಾಗಲೂ ಕೂಡ ಈ ದೇಗುಲ ಹಾನಿಗೊಳಗಾಗದೆ ತನ್ನ ಮೂಲ ರೂಪವನ್ನೇ ಉಳಿಸಿಕೊಂಡಿತ್ತು. ಇದನ್ನು ನೋಡಿದ ಸಂಶೋಧಕರು ಈ ದೇವಾಲಯದ ನಿರ್ಮಾಣಕ್ಕೆ ಅದ್ಯಾವ ತಂತ್ರಜ್ಞಾನವನ್ನು ಉಪಯೋಗಿಸಿರಬಹುದು ಅನ್ನೋ ಸಂಶೋಧನೆಯನ್ನು ಮಾಡತೊಡಗಿದ್ರು. ಆಗ ಅವರಿಗೆ ಸಿಕ್ಕಿದ್ದು 100 ವರ್ಷಗಳ ಹಿಂದೆ ಭಾರತೀಯರು ಭೂಕಂಪವನ್ನು ಕೂಡ ತಡೆಹಿಡಿಯುವ ಹಾಗೆ ಈ ಆಲಯದ ತಳಪಾಯವನ್ನು ಹಾಕಿದ್ರು ಅನ್ನೋ ಉತ್ತರ. ಸಂಶೋಧಕರ ಪ್ರಕಾರ ಈ ಆಲಯದ ತಳಪಾಯವನ್ನು 10 ಅಡಿ ಆಳದಷ್ಟು ತೆಗೆದು ಅದಕ್ಕೆ ಮರಳು, ಜಲ್ಲಿಕಲ್ಲಿನ ಪುಡಿ ಹಾಗೂ ಬೆಲ್ಲದ ಮಿಶ್ರಣ ಮತ್ತು ಇನ್ನಿತರ ವಸ್ತುಗಳನ್ನು ಸೇರಿಸಿ ತಳಪಾಯವನ್ನು ನಿರ್ಮಿಸಲಾಗಿದೆ. ಈ ಮಿಶ್ರಣಗಳು ಭೂಕಂಪವಾದರೂ ಭೂಕಂಪನವನ್ನು ತಡೆಹಿಡಿಯುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಈ ರೀತಿ ಭೂಕಂಪನವಾದರೂ ಕಟ್ಟಡಗಳು ಬೀಳದ ಹಾಗೆ ತಳಪಾಯವನ್ನು ನಿರ್ಮಿಸುವ ತಂತ್ರಜ್ಞಾನಕ್ಕೆ ಆಧುನಿಕ ಭಾಷೆಯಲ್ಲಿ ಸ್ಯಾಂಡ್ ಬಾಕ್ಸ್ ಟೆಕ್ನಾಲಜಿ ಅಂತ ಕರೆಯಲಾಗುತ್ತೆ.
ಆದರೆ 800 ವರ್ಷಗಳ ಹಿಂದೆ ಭೂಕಂಪವನ್ನು ತಡೆಯಬಲ್ಲಂತಹ ಸ್ಯಾಂಡ್ ಬಾಕ್ಸ್ ಟೆಕ್ನಾಲಜಿಯನ್ನು ನಮ್ಮ ಪೂರ್ವಜರು ಬಳಸಿ ಈ ಆಲಯದ ತಳಪಾಯವನ್ನು ನಿರ್ಮಿಸಿದ್ರು ಅಂದರೆ ಅಂದಿನ ಕಾಲದಲ್ಲಿನ ಶಿಲ್ಪಿಗಳು ಭೂಗರ್ಭಶಾಸ್ತ್ರದಲ್ಲಿಯೂ ಅಪಾರವಾದ ಪಾಂಡಿತ್ಯವನ್ನು ಹೊಂದಿದ್ರು ಅಂತಲೇ ಅನಿಸುತ್ತೆ ಅಲ್ವಾ. ಅಲ್ಲದೆ ಇಂದಿನ ಕಾಲದಲ್ಲಿ ಭೂಕಂಪವಾಗುವಂತಹ ಪ್ರದೇಶಗಳಲ್ಲಿ ನೀರಿನಲ್ಲಿ ತೇಲುವಂತಹ ಬ್ಲಾಕ್ಗಳನ್ನು ಬಳಸಿ ಕಟ್ಟಡಗಳನ್ನು ನಿರ್ಮಿಸಲಾಗುತ್ತೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ನೀರಿನಲ್ಲಿ ತೇಲುವ ಕಾಂಕ್ರೀಟ್ ಬ್ಲಾಕ್ಗಳನ್ನು ಆಟೋಕ್ಲೇವ್ಡ್ ಎರಿಯಕ್ವೇಟ್ ಕಾಂಕ್ರೀಟ್ ಎಂಬ ತಂತ್ರಜ್ಞಾನವನ್ನು ಬಳಸಿ ತಯಾರಿಸಲಾಗುತ್ತೆ. ಆದರೆ ಯಾವುದೇ ಅತ್ಯಾಧುನಿಕ ಉಪಕರಣಗಳು ಲಭ್ಯವಿಲ್ಲದ ಕಾಲದಲ್ಲಿ ಅಂದಿನ ಕಾಲದ ಶಿಲ್ಪಿಗಳು ನೀರಿನಲ್ಲಿ ತೇಲಬಹುದಾದಂತಹ ಕಲ್ಲುಗಳನ್ನು ಹೇಗೆ ತಯಾರಿಸಿದ್ರು? ಅಲ್ಲದೆ ಆ ಕಲ್ಲುಗಳನ್ನು ಕೆತ್ತಿ ಇಷ್ಟು ಕ್ಲಿಷ್ಟಕರವಾದ ಶಿಲ್ಪಕಲೆಗಳನ್ನು ಆ ಕಲ್ಲಿನ ಮೇಲೆ ಮೂಡಿಸಿ ಈ ಆಲಯವನ್ನು ಹೇಗೆ ನಿರ್ಮಾಣ ಮಾಡಿದ್ರು ಅಂತ ಅಚ್ಚರಿಯಾಗುತ್ತೆ ಅಲ್ವಾ. ಇಷ್ಟು ಮಾತ್ರವಲ್ಲ, ಈ ಆಲಯದಲ್ಲಿ ಸಾಕಷ್ಟು ಆಧುನಿಕ ತಂತ್ರಜ್ಞಾನಗಳ ಬಳಕೆಯ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಈಗ ನಿಮಗೊಂದು ಶಿಲ್ಪವನ್ನು ತೋರಿಸ್ತೀವಿ ನೋಡಿ. ಈ ಶಿಲ್ಪದಲ್ಲಿ ನಮಗೆ 7 ಬಗೆಯ ತಾಳವಾದಕರು ಕಾಣಲು ಸಿಗ್ತಾರೆ. ಅದರಲ್ಲಿ ಮಧ್ಯದ ಶಿಲ್ಪವನ್ನೊಮ್ಮೆ ಗಮನಿಸಿ ನೋಡಿ. ಅಕ್ಕಪಕ್ಕದಲ್ಲಿರುವ 2 ವಾದಕರ ಮೇಲೆ ಕೈಯನ್ನಿಟ್ಟಿರುವ ಈ ಶಿಲ್ಪವನ್ನು ಫಟ್ ಅಂತ ನೋಡಿದರೆ ಯಾವುದೇ ವಿಸ್ಮಯ ಕಾಣಿಸೋದಿಲ್ಲ. ಆದರೆ ಈ ಶಿಲ್ಪದ ಹಾಗೆ ಇದರ ಅಕ್ಕಪಕ್ಕದಲ್ಲಿರುವ ಶಿಲ್ಪಗಳ ಕಾಲನ್ನೊಮ್ಮೆ ಗಮನಿಸಿ ನೋಡಿ. ಈ 3 ಶಿಲ್ಪಗಳಿಗೂ 2 ಒಟ್ಟು 6 ಕಾಲುಗಳಿರಬೇಕಿತ್ತು. ಆದರೆ ಇಲ್ಲಿ ಕೆತ್ತಿರೋದು ಕೇವಲ 4 ಕಾಲುಗಳು. ಅಕ್ಕಪಕ್ಕದ ಶಿಲ್ಪವನ್ನು ಮುಚ್ಚಿ ನೋಡಿದರೆ ಮಧ್ಯದ ಶಿಲ್ಪದ 2 ಕಾಲುಗಳು ಕಾಣಿಸುತ್ತೆ. ಅದೇ ರೀತಿ ಮಧ್ಯದ ಶಿಲ್ಪದ ಎಡಭಾಗವನ್ನು ಮುಚ್ಚಿ ನೋಡಿದರೆ ಮತ್ತೊಂದು ಶಿಲ್ಪ 2 ಕಾಲುಗಳನ್ನು ಹೊಂದಿರುವಂತೆಯೂ, ಮಧ್ಯದಲ್ಲಿರುವ ಶಿಲ್ಪದ ಬಲಭಾಗವನ್ನು ಮುಚ್ಚಿ ನೋಡಿದರೆ ಇನ್ನೊಂದು ಶಿಲ್ಪವು 2 ಕಾಲುಗಳನ್ನು ಹೊಂದಿರುವಂತೆಯೂ ಕಾಣಿಸುತ್ತೆ. 3 ಶರೀರಗಳಿಗೆ 4 ಕಾಲುಗಳು ಸರಿಹೊಂದುವಂತೆ ಈ ಶಿಲ್ಪವನ್ನು ಕೆತ್ತಲಾಗಿದೆ. ಇನ್ನು ಈ ಶಿಲ್ಪದಲ್ಲಿ ಅಳವಡಿಸಿರುವ ತಂತ್ರಜ್ಞಾನ ಯಾವುದು ಅಂತ ನೋಡೋದಾದರೆ ಅದನ್ನು ಇಂದು ನಾವು ಆಧುನಿಕ ಭಾಷೆಯಲ್ಲಿ ಆಪ್ಟಿಕಲ್ ಇಲ್ಯೂಷನ್ ಅಂತ ಕರಿತೀವಿ. ಇಂದಿನ ಚಿತ್ರಕಲಾ ಕ್ಷೇತ್ರದಲ್ಲಿ ಈ ಆಪ್ಟಿಕಲ್ ಇಲ್ಯೂಷನ್ ತಂತ್ರವನ್ನು ಹೆಚ್ಚಾಗಿ ಬಳಸಲಾಗ್ತಿದ್ದು 800 ವರ್ಷಗಳಿಗಿಂತಲೂ ಮೊದಲೇ ನಮ್ಮ ಶಿಲ್ಪಿಗಳಿಗೆ ಈ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಇತ್ತು ಅನ್ನೋದಕ್ಕೆ ರಾಮಪ್ಪ ದೇಗುಲದಲ್ಲಿರೋ ಈ ಶಿಲ್ಪವೇ ಮೂಕ ಸಾಕ್ಷಿಯಾಗಿದೆ. ಇನ್ನು ಇಲ್ಲಿನ ಮಹಾದ್ವಾರದಲ್ಲಿ ಕೊಳಲನ್ನು ಊದುತ್ತಿರುವ ಶ್ರೀಕೃಷ್ಣನ ವಿಗ್ರಹವನ್ನು ಕೆತ್ತಲಾಗಿದೆ. ಶ್ರೀಕೃಷ್ಣನ ಕೆತ್ತನೆಗಳನ್ನೊಳಗೊಂಡ ಈ ಸ್ತಂಭವನ್ನು ಶಿಲಾವೃಕ್ಷ ಅಂತ ಕರೆಯಲಾಗುತ್ತೆ. ಹಂಪಿಯ ಸಂಗೀತ ಸ್ತಂಭಗಳಂತೆ ಈ ಶಿಲಾವೃಕ್ಷದಲ್ಲಿಯೂ ಕೂಡ ನಾದಸ್ವರ ಹೊರಹೊಮ್ಮುತ್ತೆ ಅನ್ನೋದು ಈ ಆಲಯದ ಮತ್ತೊಂದು ವಿಶೇಷತೆಯಾಗಿದೆ. ಅಲ್ಲದೆ ಈ ದೇವಾಲಯದ ಮುಖ್ಯದ್ವಾರದ 2 ಕಡೆಗಳಲ್ಲಿ ದ್ವಾರಪಾಲಕಿಯರನ್ನು ಕೆತ್ತಲಾಗಿದ್ದು, ಈ ದ್ವಾರಪಾಲಿಕೆಯರ ಮೇಲಿರುವ ಗೋಡೆಗಳ ಮೇಲೆ 60 ಬಗೆಯ ನೃತ್ಯ ಪ್ರಾಕಾರಗಳನ್ನು ಕೆತ್ತಲಾಗಿದೆ. ಈ ನೃತ್ಯ ಪ್ರಾಕಾರವನ್ನೇ ಪೆರಿನಿತಾಂಡವಂ ಅಂತ ಕರೆಯಲಾಗುತ್ತೆ. ಕಾಕತೀಯ ರಾಜರು ಯುದ್ಧಕ್ಕೆ ಹೊರಡುವ ಮುನ್ನ ತಮ್ಮ ಸೈನಿಕರನ್ನು ಖುಷಿಪಡಿಸಲು ಈ ನೃತ್ಯವನ್ನು ಮಾಡಿಸುತ್ತಿದ್ರಂತೆ. ಹೀಗೆ ಕಾಕತೀಯರು ಪ್ರೋತ್ಸಾಹಿಸಿದ ಈ ಪೆರಿನಿತಾಂಡವಂ ಅನ್ನೋ ನೃತ್ಯವನ್ನೇ ಇಂದು ತೆಲಂಗಾಣ ರಾಜ್ಯವು ತನ್ನ ರಾಜ್ಯದ ವಿಶೇಷ ನೃತ್ಯಗಳ ಸಾಲಿಗೆ ಸೇರಿಸಿಕೊಂಡಿದೆ. ಹೀಗಾಗಿ ಕಾಕತೀಯರು ಪೋಷಿಸಿದ ನೃತ್ಯ ಇಂದಿಗೂ ಜೀವಂತವಾಗಿರೋದಕ್ಕೆ ರಾಮಪ್ಪ ದೇವಾಲಯದ ಶಿಲ್ಪಕಲೆಗಳು ಕಾರಣ ಅಂದರೆ ಅದರಲ್ಲಿ ಅತಿಶಯೋಕ್ತಿ ಏನಿಲ್ಲ. ಇಲ್ಲಿನ ಕಂಬಗಳು ಕೂಡ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದ್ದು, ಇಲ್ಲಿನ ಪಟ್ಟಿಗೆಯೊಂದರಲ್ಲಿರುವ ಶಿಲ್ಪಗಳ ಮೇಲೆ ಸಣ್ಣ ಸೂಜಿಯಿಂದ ದಾರವನ್ನು ತೂರಿಸಬಹುದಾಗಿದ್ದು, ಇಷ್ಟು ಸೂಕ್ಷ್ಮವಾದ ಕೆತ್ತನೆಯನ್ನು ಅವರು ಹೇಗೆ ಕೆತ್ತಿದ್ರು ಅಂತ ಇಂದಿಗೂ ಯಾವ ಸಂಶೋಧಕರಿಗೂ ಪತ್ತೆ ಮಾಡೋಕೆ ಸಾಧ್ಯವಾಗಿಲ್ಲ. ಈ ರೀತಿಯ ಕೆತ್ತನೆಯನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಹೊಯ್ಸಳೇಶ್ವರ ದೇವಾಲಯದಲ್ಲಿಯೂ ಕಾಣಬಹುದಾಗಿದೆ.
ಇಷ್ಟು ಮಾತ್ರವಲ್ಲ, ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ಹೈ ಹೀಲ್ಡ್ ಚಪ್ಪಲಿಗಳನ್ನು ಧರಿಸಿ ಓಡಾಡೋರನ್ನು ನೋಡ್ತಲೇ ಇರ್ತೀವಿ. ಇಂದಿಗೂ ನಮ್ಮಲ್ಲಿ ಹೈ ಹೀಲ್ಡ್ ಚಪ್ಪಲಿಗಳನ್ನು ವಿದೇಶಿಗಳು ನಮಗೆ ಪರಿಚಯಿಸಿದ್ದು ಅಂತಲೇ ತಿಳ್ಕೊಂಡಿದ್ದೀವಿ. ಆದರೆ 800 ವರ್ಷಗಳ ಹಿಂದೆ ಈ ಹೈ ಹೀಲ್ಡ್ ಚಪ್ಪಲಿಗಳ ಕಲ್ಪನೆ ಇತ್ತು ಅಂದರೆ ನೀವು ನಂಬ್ತೀರಾ? ಎಸ್, ನಾವು ಹೇಳ್ತಿರೋದಕ್ಕೆ ರಾಮಪ್ಪ ದೇಗುಲದಲ್ಲಿರೋ ಈ ಸುಂದರಿಯ ಶಿಲ್ಪವೇ ಸಾಕ್ಷಿಯಾಗಿದೆ. ಈಕೆಯ ಶಿಲ್ಪವನ್ನು ಸರಿಯಾಗಿ ಗಮನವಿಟ್ಟು ನೋಡಿದರೆ ಆಕೆ ಧರಿಸಿರೋದು ಇಂದಿನ ಕಾಲದಲ್ಲಿ ನಾವು ಉಪಯೋಗಿಸ್ತಿರೋ ಹೈ ಹೀಲ್ಡ್ ಚಪ್ಪಲಿ ಅಂತ ಯಾರಿಗಾದರೂ ತಿಳಿಯುತ್ತೆ. ಅಲ್ಲದೆ ಈಕೆಯ ಒಂದು ಕಾಲು ಚಪ್ಪಲಿಯನ್ನು ಬಿಟ್ಟು ಸ್ವಲ್ಪ ಮೇಲಕ್ಕೆತ್ತಿರುವಂತೆ ಕೂಡ ಕೆತ್ತಿದ್ದಾರೆ. ಬಹುಶಃ ಅಂದಿನ ಕಾಲದಲ್ಲಿ ಈ ವಸ್ತು ಬಳಕೆಯಲ್ಲಿ ಇರದೇ ಹೋಗಿದ್ರೆ ಅವರಿಗೆ ಈ ವಸ್ತುವನ್ನು ಕೆತ್ತಬೇಕು ಅನ್ನೋ ಕಲ್ಪನೆಯಾದರೂ ಹೇಗೆ ಬರ್ತಿತ್ತು ಅಲ್ವಾ? ಇಲ್ಲಿಯೂ ಕೂಡ ನಾವು ಬೇಲೂರಿನ ಚನ್ನಕೇಶವ ದೇವಾಲಯದಲ್ಲಿ ಕಾಣುವಂತಹ ಶಿಲಾಬಾಲಿಕೆಯರ ಶಿಲ್ಪವನ್ನ ನೋಡಬಹುದಾಗಿದ್ದು, ಬೇಲೂರಿನಷ್ಟು ಶಿಲಾಬಾಲಿಕೆಯರ ವಿಗ್ರಹವನ್ನ ಇಲ್ಲಿ ಕೆತ್ತದೇ ಹೋದ್ರೂ ಇರುವಷ್ಟು ಶಿಲಾಬಾಲಿಕೆಯರ ವಿಗ್ರಹಗಳು ನಮ್ಮನ್ನ ಮಂತ್ರಮುಗ್ಧರನ್ನಾಗಿ ಮಾಡುತ್ತವೆ. ಅಲ್ಲದೆ ಇಲ್ಲಿರುವ ಶಿಲಾಬಾಲಿಕೆಯರನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅಂದಿನ ಕಾಲದಲ್ಲಿ ಮಹಿಳೆಯರು ಎಷ್ಟು ಸೌಂದರ್ಯ ಪ್ರಜ್ಞರಾಗಿದ್ರು ಅಂತ ತಿಳಿಯುತ್ತೆ. ನಿಜಕ್ಕೂ ಈ ದೇವಾಲಯದ ವಾಸ್ತುಶಿಲ್ಪವನ್ನು ಹತ್ತಿರದಿಂದ ನೋಡಿದರೆ ನಮ್ಮ ಬಾಯಿಂದ ವಾವ್, ಎಷ್ಟು ಅದ್ಭುತವಾಗಿದೆ ಈ ದೇಗುಲದಲ್ಲಿನ ಕಲಾ ಕೆತ್ತನೆಗಳು ಅನ್ನೋ ಮಾತುಗಳು ಹೊರಬರುತ್ತೆ. ಇಷ್ಟೆಲ್ಲ ಅದ್ಭುತಗಳನ್ನೊಳಗೊಂಡ ರಾಮಪ್ಪ ದೇವಾಲಯವನ್ನು ನಿರ್ಮಿಸಲು ಪ್ರಧಾನ ಶಿಲ್ಪಿಯಾದ ರಾಮಪ್ಪನವರು ತಮ್ಮ ಜೀವಮಾನದ 40 ವರ್ಷಗಳನ್ನು ವ್ಯಯಿಸಿದ್ದಾರಂತೆ. ಹೀಗಾಗಿಯೇ ಈ ದೇಗುಲವನ್ನು ರಾಮಪ್ಪ ದೇವಾಲಯ ಅಂತ ಕರೆಯಲಾಗುತ್ತೆ ಎಂದು ಹೇಳಲಾಗುತ್ತೆ. ಈ ದೇವಾಲಯವು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದ್ದು, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಈ ಆಲಯವನ್ನು ದರ್ಶನ ಮಾಡಲು ಅವಕಾಶವಿದೆ. ನೀವು ಕೂಡ ಈ ದೇವಾಲಯವನ್ನು ನೋಡಬೇಕು ಅಂದರೆ ತೆಲಂಗಾಣ ರಾಜ್ಯಕ್ಕೊಮ್ಮೆ ಭೇಟಿ ನೀಡಲೇಬೇಕು. ಈ ದೇಗುಲವು ಹೈದರಾಬಾದ್ನಿಂದ 210.5 ಕಿಲೋಮೀಟರ್, ವಾರಂಗಲ್ನಿಂದ 66.2 ಕಿಲೋಮೀಟರ್, ಮುಲುಗುವಿನಿಂದ 16.1 ಕಿಲೋಮೀಟರ್ ದೂರದಲ್ಲಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ದೇವಾಲಯವನ್ನು ಕಣ್ತುಂಬಿಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.